Now that's called a perfect main event of WrestleMania. Hey guys, welcome back to the channel. ನಿಜವಾಗ್ಲೂ ಸಿನಿಮಾ ಆಬ್ಸಲ್ಯೂಟ್ ಸಿನಿಮಾ ಮೇನ್ ಇವೆಂಟ್ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿದ್ದು. ಪರ್ಫೆಕ್ಟ್ ಮೇನ್ ಇವೆಂಟು ರಸಲ್ ಮೇನಿಯಾಗೆ ಹೇಳು ಮಾಡಿಸ್ದಂಗಿತ್ತು. ನೈಟ್ ಹೇಗಿರುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ನೈಟ್ ಒನ್ ಮಾತ್ರ ಚಿಂದಿ ಉಡಾಯಿಸ್ಬಿಡ್ತು. ನಿಜವಾಗ್ಲೂ ಆಸಮ್ಮು, ಟ್ವಿಸ್ಟ್ ಮೇಲ್ ಟ್ವಿಸ್ಟು, ಟ್ವಿಸ್ಟ್ ಮೇಲ್ ಟ್ವಿಸ್ಟು, ಏನ್ ಗುರು ಟ್ವಿಸ್ಟು, ಆ ಚಿಂದಿ 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 ಆಗಿತ್ತು. ಫೈನಲಿ ಮೈನ್ ಇವೆಂಟ್ ಪ್ರಾರಂಭ ಆಗುತ್ತೆ. ನಮಗೆ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರೋಲೆನ್ಸ್ ಅವರ ಎಂಟ್ರೆನ್ಸ್ ಮಾತ್ರ ಆಸಮ್ ಆಗಿತ್ತು. ಫುಲ್ಲು ಬ್ಲ್ಯಾಕ್ ಅಂಡ್ ವೈಟ್ ಮಾಡ್ತಾರೆ, ಮೇಲ್ಗಡೆ ಬೆಂಕಿ ಉರಿತಾ ಇರುತ್ತೆ. ಅಂಡ್ ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಅವರು ಬೆಂಕಿನ ಹತ್ಸೋದ್ನೇನೋ ತಗೊಬಂದಿರ್ತಾರೆ ಮಿಷಿನ್, ಅದರಲ್ಲಿ ಮತ್ತೆ ಬೆಂಕಿ ಹತ್ತಿಸ್ತಾರೆ ಸ್ಟೇಜಿಗೆ. ಅಂಡ್ ಅದಾದ್ಮೇಲೆ ಸ್ಕ್ರೀನು ಬ್ಲ್ಯಾಕ್ ಆಗಿ ಮತ್ತೊಮ್ಮೆ ಬಂದಾಗ ವೈಟ್ ಕಲರ್ ಡ್ರೆಸ್ ನ ನಮ್ಮ ಸೆತ್ ರೋಲೆನ್ಸ್ ಅವರು ಹಾಕೊಂಡು ಬಂದಿರ್ತಾರೆ. ನಿಜವಾಗ್ಲೂ ಸೆತ್ ರೋಲೆನ್ಸ್ ಅವರ ಎಂಟ್ರಿ ಮಾತ್ರ ಅಮೇಸಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸ್ಪೆಷಲ್ ಎಂಟ್ರಿ ಅಲ್ಲ, ಬಟ್ ರೋಮನ್ ರೈನ್ಸ್ ಅವರ ಎಂಟ್ರೆನ್ಸ್ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿತ್ತು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ವೈಟ್ ಗೇರ್ ನ ಹಾಕೊಂಡು ಬಂದಿದ್ರು, ಅಂದ್ರೆ ವೈಟ್ ಕಲರ್ ಶೂಸ್ ಹಾಗೆ ವೈಟ್ ಕಲರ್ ಗ್ಲೌಸ್ ನ ಹಾಕೊಂಡು ಬಂದಿದ್ರು. ನಿಜವಾಗ್ಲೂ ಆಸಮ್ ಆಗಿ ಕಾಣಿಸ್ತಾ ಇದ್ರು. ರೋಮನ್ ರೈನ್ಸ್ ಅವರು ಬರ್ಬೇಕಾದ್ರೆ ಅವರ ಇಡೀ ಫ್ಯಾಮಿಲಿನ ನಮಗೆ ತೋರಿಸ್ತಾರೆ ಆ ಒಂದು ಸ್ಕ್ರೀನ್ ಮೇಲ್ಗಡೆ, ಅದು ಕೂಡ ಆಸಮ್ ಆಗಿತ್ತು. ರೋಮನ್ ರೈನ್ಸ್ ಅವರು ಕೂಡ ಒಂಟಿಯಾಗಿ ಬರ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಸಿಎಂ ಪಂಕ್ ಅವರ ಓಲ್ಡ್ ಇಂಟ್ರೋ ಕೂಡ ನೋಡೋದಕ್ಕೆ ಸಿಗುತ್ತೆ. ಓಲ್ಡ್ ಥೀಮ್ ಸಾಂಗ್ ಅಲ್ಲಿ ಅವರ ಇಂಟ್ರೋನ ಹಾಕ್ತಾರೆ. ಅಂಡ್ ಇದಾದ್ಮೇಲೆ ಕಲ್ಟ್ ಆಫ್ ಪರ್ಸನಾಲಿಟಿನ ಲೈವ್ ಆಗಿ ಪರ್ಫಾರ್ಮ್ ಮಾಡಿಸ್ತಾರೆ. ನನಗೆ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ ಲೈವ್ ಪರ್ಫಾರ್ಮೆನ್ಸ್. ಸಿಎಂ ಪಂಕ್ ಅವರ ಜೊತೆ ನಮ್ಮ ಪಾಲಿಮಿನ್ ಅವರು ಕೂಡ ಬಂದಿರ್ತಾರೆ. ಹಳೆ ವೈಬ್ಸ್ ಮತ್ತೊಮ್ಮೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ಸಿಎಂ ಪಂಕ್ ಅವರ ಜೊತೆ ರಿಂಗ್ ಗೆ ಬರ್ತಾರೆ. ಅಂಡ್ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಾದ್ಮೇಲೆ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಮ್ಯಾಚ್ ಪ್ರಾರಂಭ ಆದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಆ ಒಂದು ಹೂಲಾ ಫಾಲನ ಪ್ರತಿ ಬಾರಿ ತೆಗೆದು ಪಾಲಿಮಿನ್ ಅವರ ಕೈಗೆ ಕೊಡ್ತಾ ಇದ್ರು. ಬಟ್ ಈ ಬಾರಿ ಪಾಲಿಮಿನ್ ಅವರು ಸಿಎಂ ಪಂಕ್ ಅವರ ಜೊತೆ ಇದ್ರಲ್ಲ, ಸೊ ಯಾರಿಗೆ ಕೊಡೋಣ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮಿನ್ ಅವ್ರನ್ನ ತುಂಬಾ ಬೇಜಾರಲ್ಲಿ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಒಂದು ಮೂಲೆಯಲ್ಲಿ ಆ ಒಂದು ಹೂಲಾ ಫಾಲನ ಇಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ನನ್ನ ಗಮನ ಕಂಪ್ಲೀಟ್ ಆಗಿ ಪಾಲಿಮಿನ್ ಅವರ ಮೇಲಿತ್ತು. ಪಾಲಿಮಿನ್ ಅವರು ಯಾವ ರೀತಿ ರಿಯಾಕ್ಷನ್ಸ್ ನ ಕೊಡ್ತಾ ಇದ್ದಾರೆ, ರೋಮನ್ ರೈನ್ಸ್ ಅವರಿಗೆ ಸಿಎಂ ಪಂಕ್ ಅವರು ಹೊಡಿಬೇಕಾದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರಿಗೆ ಹೊಡಿಬೇಕಾದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಪಾಲಿಮಿನ್ ಅವ್ರನ್ನೇ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಅವರು ರಿಯಾಕ್ಟ್ ಮಾಡ್ತಾ ಇದ್ರು. ಇವರಿಬ್ರು ಕೂಡ ಕಿತ್ತಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಲ್ಲಿ ನಮ್ಮ ಪಾಲಿಮಿನ್ ಅವರು ರಿಯಾಕ್ಟ್ ಮಾಡ್ತಾ ಇದ್ರು. ಓವರ್ ಆಲ್ ಮ್ಯಾಚ್ ಪ್ರಾರಂಭ ಆಗುತ್ತೆ. ಸ್ಟಾರ್ಟಿಂಗ್ ನಮ್ಮ ಸಿಎಂ ಪಂಕ್ ಅವರು ರಿಂಗ್ ಇಂದ ಎಳೆದ್ಬಿಟ್ಟು ಪಾಲಿಮಿನ್ ಅವರ ಜೊತೆ ಹೋಗಿ ಡಿಸ್ಕಸ್ ನಡೆಸೋದಕ್ಕೆ ಶುರು ಮಾಡ್ತಾರೆ. ನಾನು ಅವನಿಗೆ ಅಟ್ಯಾಕ್ ಮಾಡ್ಲು, ಇವನಿಗೆ ಅಟ್ಯಾಕ್ ಮಾಡ್ಲು ಅಂತ. ಅಂಡ್ ಇದ್ರ ನಡುವೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರು ಹೊಡೆದಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಪ್ರಾರಂಭದಲ್ಲಿ ಗಾಯ್ಸ್ ರೋಮನ್ ರೈನ್ಸ್ ಅವರ ಡಾಮಿನೆನ್ಸ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಓವರ್ ಆಲ್ ಈ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಆಗಿತ್ತು. ನೀವು ಯಾರ್ಯಾರು ಕಂಪ್ಲೇಂಟ್ ಮಾಡ್ತೀರಾ ರೋಮನ್ ರೈನ್ಸ್ ಅವರಿಗೆ ಮ್ಯಾಚ್ ಆಡೋದಕ್ಕೆ ಬರೋದಿಲ್ಲ ಹಾಗೆ ಹೇಗೆ ಅಂತ, ಅವರ ಈ ಒಂದು ಮ್ಯಾಚ್ ನ ನೋಡಿ ನಿಜವಾಗ್ಲೂ ಬೆಸ್ಟ್ ರಸಲ್ಮೇನಿಯಾ ಮ್ಯಾಚ್ ಆಗೋಯ್ತು ನಮ್ಮ ರೋಮನ್ ರೈನ್ಸ್ ಅವ್ರದ್ದು. ಅದ್ಭುತವಾದ ಪರ್ಫಾರ್ಮೆನ್ಸ್ ನ ನಮ್ಮ ರೋಮನ್ ರೈನ್ಸ್ ಅವರು ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತು ರೋಮನ್ ರೈನ್ಸ್ ಅವರು ಡಾಮಿನೇಟ್ ಮಾಡ್ತಾರೆ. ಅದಾದ್ಮೇಲೆ ಸಿಎಂ ಪಂಕ್ ಹಾಗೆ ಸತ್ ಫ್ರೀಕಿನ್ ರೋಲಿನ್ಸ್ ಅವರ ನಡುವೆ ಕೂಡ ಆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಇವರು ರಿಂಗ್ ಔಟ್ ಸೈಡ್ ಹೋಗ್ಬಿಟ್ಟು ಕ್ರೌಡ್ ಮಧ್ಯೆ ಕೂಡ ಕಿತ್ತಾಡ್ಕೊಂಡು ಬರ್ತಾರೆ. ಸ್ಟೀಲ್ ಚೇರ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಅಟ್ಯಾಕ್ ಮಾಡ್ತಾರೆ. ಡಸ್ಟ್ ಬಿನ್ ಅಲ್ಲೂ ಕೂಡ ನಮ್ಮ ಸೆತ್ ರೋಲೆನ್ಸ್ ಅವರು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ಇನ್ನೇನು ಬೇರಿಕೇಡ್ ಹತ್ರ ಬರಬೇಕು, ರೋಮನ್ ರೈನ್ಸ್ ಅವರು ಬೇರಿಕೇಡ್ ಮೇಲಿಂದಾನೆ ಇವರಿಬ್ರು ಮೇಲೂ ಕೂಡ ಜಂಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಪ್ರೈಮ್ ಬಾಟಲ್ ಅಲ್ಲೂ ಕೂಡ ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅನೌನ್ಸರ್ ಟೇಬಲ್ ನ ಮುರ್ಸೋದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಕ್ಲೀನ್ ಮಾಡ್ತಾರೆ. ಬಟ್ ಆಗ ಅದನ್ನ ಮುರ್ಸೋದಕ್ಕೆ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಆಗ್ಲಿಲ್ಲ. ಅಂಡ್ ಈ ಒಂದು ಮ್ಯಾಚ್ ಫೇಸ್ ನ ಇಟ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ನಿಜವಾಗ್ಲೂ ಫಿನಿಶರ್ಸ್ ಮೇಲೆ ಫಿನಿಶರ್ಸ್ಗಳು, ಫಿನಿಶರ್ಸ್ ಮೇಲೆ ಫಿನಿಶರ್ಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಟೈಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಸೂಪರ್ ಮ್ಯಾನ್ ಪಂಚ್ ನ ಹೊಡಿತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಗಿಲಿಟಿನ್ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಅದರಿಂದ ತಪ್ಪಿಸ್ಕೊಂಡು ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಲಾಕ್ ನ ಹಾಕಿರ್ತಾರೆ. ಸಡನ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಟಾಪ್ ರೋಪ್ ಮೇಲಿಂದ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಸೆತ್ ರೋಲೆನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಒಂದು ಪೆಡಿಗ್ರಿನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಆ ಒಂದು ಪೆಡಿಗ್ರಿನ ತಪ್ಪಿಸಿ GTS ನ ಕನೆಕ್ಟ್ ಮಾಡೋದಕ್ಕೆ ಸೆತ್ ರೋಲೆನ್ಸ್ ಅವರ ಮೇಲೆ ಹೋಗ್ತಾರೆ. ಬಟ್ ಸಡನ್ ಆಗಿ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವ್ರಿಗೂ ಕೂಡ ಸ್ಪಿಯರ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಅದನ್ನ ಹಂಗೆ ರಿವರ್ಸ್ ಮಾಡಿ ಕನ್ವರ್ಟ್ ಮಾಡಿ ಪೆಡಿಗ್ರಿ ಹಾಕ್ಬಿಡ್ತಾರೆ ನಮ್ಮ ಸೆತ್ ರೋಲೆನ್ಸ್ ಅವರು. ಪೆಡಿಗ್ರಿ ಹಾಕಿ ಸಡನ್ ಆಗಿ ಒಂದು ಕರ್ವ್ ಸ್ಟಾಂಪ್ ನ ಕೂಡ ಕನೆಕ್ಟ್ ಮಾಡ್ತಾರೆ ರೋಮನ್ ರೈನ್ಸ್ ಅವರಿಗೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಇಲ್ಲಿ ಕಿಕ್ಔಟ್ ಮಾಡ್ಬಿಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು.
ಇದಾದ್ಮೇಲೆ ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆ 450 ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ರೋಮನ್ ರೈನ್ಸ್ ಅವರು ತಪ್ಪಿಸ್ಕೊಬಿಡ್ತಾರೆ. ಅಂಡ್ ಹಿಂದೆಯಿಂದ ನಮ್ಮ ಸಿಎಂ ಪಂಕ್ ಅವರು ಬಂದು ಸೆತ್ ರಾಲಿನ್ಸ್ ಅವರಿಗೆ GTS ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನು ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರು ತಪ್ಪಿಸಬೇಕಾದ್ರೆ ರೋಮನ್ ರೈನ್ಸ್ ಅವರು ಸ್ಪಿಯರ್ ಹಾಕೋದಕ್ಕೆ ಬರ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ತಪ್ಪಿಸ್ಕೊಂಡು ಆ ಒಂದು ಸ್ಪಿಯರ್ ಸೆತ್ ರಾಲಿನ್ಸ್ ಅವರಿಗೆ ಬೀಳುತ್ತೆ. ಅಂಡ್ ಸಡನ್ ಆಗಿ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರಿಗೆ GTS ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಮತ್ತೊಮ್ಮೆ ಇಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಆ ಒಂದು ಕಾಂಬಿನೇಷನ್ ಇತ್ತಲ್ಲ, ರೋಮನ್ ರೈನ್ಸ್ ಅವರು ಇಬ್ಬರಲ್ಲಿ ಒಬ್ಬರಿಗೆ ಸ್ಪಿಯರ್ ನ ಹಾಕೋರು. ಬಟ್ ಅದರಲ್ಲಿ ಇನ್ನೊಬ್ರು ಉಳಿದವರು ರೋಮನ್ ರೈನ್ಸ್ ಅವರಿಗೆ ಫಿನಿಶರ್ ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡೋದಕ್ಕೆ ನೋಡೋರು. ಆ ಒಂದು ಕಾಂಬಿನೇಷನ್ ಮಾತ್ರ ಅಮೇಜಿಂಗ್ ಆಗಿತ್ತು. ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಮತ್ತೊಮ್ಮೆ GTS ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ ರೋಮನ್ ರೈನ್ಸ್ ಅವರಿಗೆ. ಬಟ್ ಹಿಂದೆಯಿಂದ ನಮ್ಮ ಸೆತ್ ರಾಲಿನ್ಸ್ ಅವರು ಬಂದು ಸಿಎಂ ಪಂಕ್ ಅವರಿಗೆ ಒಂದು ಪೆಡಿಗ್ರಿನ ಕನೆಕ್ಟ್ ಮಾಡ್ತಾರೆ. ಪೆಡಿಗ್ರಿನ ಕನೆಕ್ಟ್ ಮಾಡಿ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾರೆ, ನೋಡು ರೋಮನ್, ನಾವಿಬ್ರು ಕೂಡ ಸೇರ್ಕೊಂಡು ಅವನ್ ಕತೆನ ಮುಗಿಸೋಣ. ಅವನಿಗೆ ಟೇಬಲ್ ಮೇಲ್ಗಡೆ ಪವರ್ ಬಾಂಬ್ ನ ಹಾಕೋಣ, ಯಾಕಂದ್ರೆ ಅವನು ಈ ಒಂದು ಕಂಪನಿಗೆ ಕ್ಯಾನ್ಸರ್, ಅವನಂತೂ ಗೆಲ್ಲಬಾರ್ದು ಅಂತ ಹೇಳಿ ನಮ್ಮ ಸೆತ್ ರಾಲಿನ್ಸ್ ಅವರು ರಿಂಗ್ ಹೊರಗಡೆ ಹೋಗಿ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ರೋಮನ್ ರೈನ್ಸ್ ಅವ್ರನ್ನು ಕೂಡ ಕರೀತಾರೆ, ಬಾ ಏನ್ ಮಾಡ್ತಾ ಇದೀಯಾ ಅಂತ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಬರ್ತಾರೆ. ಸ್ವಲ್ಪ ಹೊತ್ತು ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಬಿಡ್ತಾರೆ, ಏನ್ ಮಾಡೋಣ ಗುರು ನಾನು ಅಂತ. ಅದಾದ್ಮೇಲೆ ಅವರು ಕೂಡ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಓಕೆ ಬಾ ಪವರ್ ಬಾಂಬ್ ಹಾಕೋಣ ಅಂತ ಕರೆದು ಬಿಡ್ತಾರೆ. ಅಂಡ್ ನಮಗೆ ಶೀಲ್ಡ್ ಪವರ್ ಬಾಂಬ್ ನೋಡೋದಕ್ಕೆ ಇನ್ನೇನು ಸಿಗ್ತಾ ಇರುತ್ತೆ, ಎಲ್ಲರೂ ಕೂಡ ರೆಡಿ ಆಗಿರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಅವರಿಗೆನೆ ಅಟ್ಯಾಕ್ ಮಾಡಿ ಸಿಎಂ ಪಂಕ್ ಅವರಿಗೆ ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅನೌನ್ಸರ್ ಟೇಬಲ್ ಕೂಡ ಸಿಕ್ಕಾಪಟ್ಟೆ ಅಮೇಜಿಂಗ್ ಆಗಿತ್ತು. ಆ ಬ್ರೇಕ್ ಆದಾಗ ಸೌಂಡ್ ಇತ್ತಲ್ಲ, ಅದಂತೂ ಸಖತ್ತಾಗಿತ್ತು. ಸಿಎಂ ಪಂಕ್ ಅವರಿಗೆ ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರಿಗೂ ಕೂಡ ಇನ್ನ ಒಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಸೆತ್ ರಾಲಿನ್ಸ್ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಒಂದು ಸ್ಪಿಯರ್ ನು ಕೂಡ ಹೊಡಿತಾರೆ. ನಾನು ಅನ್ಕೊಂಡೆ ಇಲ್ಲಿ ಮ್ಯಾಚ್ ಮುಗೀತು ಗುರು ಅಂತ. ಬಟ್ ಇಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಇದಾದ್ಮೇಲೆ ಪಾಲಿಮಿನ್ ಅವ್ರನ್ನ ನೋಡ್ತಾರೆ, ನಿನ್ನಿಂದನೇ ಇದೆಲ್ಲದೂ ಕೂಡ ಆಗ್ತಾ ಇರೋದು ಅಂತ ನಮ್ಮ ಸಿಎಂ ಪಂಕ್ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಅವರಿಗೆ ಗಿಲಿಟಿನ್ ನ ಹಾಕ್ಬಿಡ್ತಾರೆ. ಬಟ್ ಅದನ್ನ ತಪ್ಪಿಸ್ಬಿಟ್ಟು ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರಿಗೆ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಆಗ ಮಧ್ಯಕ್ಕೆ ನಮ್ಮ ಸೆತ್ ರಾಲಿನ್ಸ್ ಅವರು ಬಂದು ಸಿಎಂ ಪಂಕ್ ಅವರಿಗೆ ಲಾಕ್ ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ತಪ್ಪಿಸೋದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಬಂದು ಸೆತ್ ರಾಲಿನ್ಸ್ ಅವರಿಗೆ ಗಿಲಿಟಿನ್ ನ ಹಾಕ್ಬಿಡ್ತಾರೆ. ಈ ಒಂದು ಕಾಂಬಿನೇಷನ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ರೋಮನ್ ರೈನ್ಸ್ ಅವರು ಗಿಲಿಟಿನ್ ನ ಹಾಕಿದ್ದಾಗ ನಮ್ಮ ಸಿಎಂ ಪಂಕ್ ಅವರು ಸಡನ್ ಆಗಿ ಬಂದು ರೋಮನ್ ರೈನ್ಸ್ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಒಂದು GTS ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ನಿಜವಾಗ್ಲೂ ಆ ಎಲ್ಲ ಸಿನಾರಿಯೋ ಮಾತ್ರ ಆಸಮ್ ಆಗಿತ್ತು ಗಾಯ್ಸ್. ಇನ್ನೊಮ್ಮೆ ನೀವು ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ, ನಿಮ್ಗೂ ಕೂಡ ಎಲ್ಲ ಬಾಯಿಗೆ ಬಂದಿರುತ್ತೆ. ಇದಾದ್ಮೇಲೆ ಮತ್ತೊಮ್ಮೆ ನಮ್ಮ ಸಿಎಂ ಪಂಕ್ ಅವರು ಸೆತ್ ರಾಲಿನ್ಸ್ ಅವರಿಗೆ GTS ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಕರ್ವ್ ಸ್ಟಂಪ್ ನ ಕನೆಕ್ಟ್ ಮಾಡಿ 3 ಜನನು ಕೂಡ ಸುಸ್ತಾಗಿ ರಿಂಗ್ ಮೇಲ್ಗಡೆ ಬಿದ್ಬಿಡ್ತಾರೆ. ಯಾರು ಏನ್ ಮಾಡ್ತಾ ಇದ್ದಾರೆ, ಇನ್ನು ಎಷ್ಟೊತ್ತು ನಡೆಯುತ್ತೆ ಗುರು ಈ ಒಂದು ಮ್ಯಾಚ್ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇರೋದಿಲ್ಲ. ನಮ್ಮ ಪಾಲಿಮಿನ್ ಅವರು ಸ್ಟೀಲ್ ಸ್ಟೆಪ್ ಮೇಲೆ ಕೂತ್ಕೋಬಿಟ್ಟಿರ್ತಾರೆ. ಅದಾದ್ಮೇಲೆ ಎದ್ದು ಟೈಮ್ ಕೀಪರ್ಸ್ ಏರಿಯಾಗೆ ಹೋಗಿ ಒಂದು ಸ್ಟೀಲ್ ಚೇರ್ ನ ತಗೋತಾರೆ ಪಾಲಿಮಿನ್ ಅವರು. ಈಗ ಗಾಯ್ಸ್ ಗೇಮ್ ಶುರು ಆಗುತ್ತೆ. ನಮ್ಮ ಪಾಲಿಮಿನ್ ಅವರು ಆ ಒಂದು ಚೇರ್ ನ ಯಾರಿಗೆ ಕೊಡ್ತಾರೆ ಅಂತ ಜನಗಳೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಒಂದು ಕಡೆ ರೋಮನ್ ರೈನ್ಸ್ ಅವರು ಇರ್ತಾರೆ, ಇನ್ನೊಂದು ಕಡೆ ಸಿಎಂ ಪಂಕ್ ಅವರು ಇರ್ತಾರೆ. ಅಂಡ್ ಮಧ್ಯದಲ್ಲಿ ನಮ್ಮ ಪಾಲಿಮಿನ್ ಅವರು ಸ್ಟೀಲ್ ಚೇರ್ ನ ಇಟ್ಕೊಂಡಿರ್ತಾರೆ. ರೋಮನ್ ರೈನ್ಸ್ ಅವರು ಕೂಡ ಪಾಲಿಮಿನ್ ಅವ್ರನ್ನ ನೋಡ್ತಾ ಇರ್ತಾರೆ, ಸಿಎಂ ಪಂಕ್ ಅವರು ಕೂಡ ಪಾಲಿಮಿನ್ ಅವ್ರನ್ನ ನೋಡ್ತಾ ಇರ್ತಾರೆ. ಬಟ್ ಇಲ್ಲಿ ನಮ್ಮ ಪಾಲಿಮಿನ್ ಅವರು ಆ ಒಂದು ಸ್ಟೀಲ್ ಚೇರ್ ನ ಸಿಎಂ ಪಂಕ್ ಅವರಿಗೆ ಕೊಡ್ತಾರೆ. ಆಗ ನಮ್ಮ ರೋಮನ್ ರೈನ್ಸ್ ಅವರ ಮುಖ ಬಾಡೋಗ್ಬಿಡುತ್ತೆ. ನಮ್ಮ ಪಾಲಿಮಿನ್ ಅವರು ಸೀದಾ ರಿಂಗ್ ಮೇಲ್ಗಡೆ ಬರ್ತಾರೆ. ಆ ಒಂದು ಚೇರ್ ನ ಸಿಎಂ ಪಂಕ್ ಅವರಿಗೆ ಕೊಟ್ಟು ಒಡಿ ಇವನ್ ಮೇಲೆ ಅಂತ ತೋರಿಸ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಪಾಲಿಮಿನ್ ಅವರು ಸಿಎಂ ಪಂಕ್ ಅವರಿಗೆನೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರ ಮುಖದಲ್ಲಿ ಖುಷಿ ಕಾಣುತ್ತೆ ಗಾಯ್ಸ್. ನಿಜವಾಗ್ಲೂ ಆಸಮ್ ಆಗಿತ್ತು. ಸೊ ಲೋ ಬ್ಲೋನ ಕನೆಕ್ಟ್ ಮಾಡಿ ನಮ್ಮ ಪಾಲಿಮಿನ್ ಅವರು ಆ ಒಂದು ಸ್ಟೀಲ್ ಚೇರ್ ನ ಇಟ್ಕೊಂಡು ಫಾರ್ ಎವರ್ ಮೈ ಟ್ರೈಬಲ್ ಚೀಫ್, ನಾನು ನಿಮಗೆ ನಿಯತ್ತಾಗಿರ್ತೀನಿ, ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳಿ ರೋಮನ್ ರೈನ್ಸ್ ಅವರಿಗೆ ಮಂಡಿ ಊರಿ ಆ ಒಂದು ಸ್ಟೀಲ್ ಚೇರ್ ನ ಕೊಡ್ತಾರೆ. ಅಂಡ್ ಆ ಒಂದು ಚೇರ್ ನ ತಗೊಂಡು ರೋಮನ್ ರೈನ್ಸ್ ಅವರು ಕೂಡ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಪಾಲಿಮಿನ್ ಯಾವತ್ತಿದ್ರು ಕೂಡ ನನ್ ಜೊತೆನೆ ಇರ್ತಾನೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೂಡ ಕೊಡ್ತಾರೆ. ಈ ಟೈಮ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ರೋಪ್ ನ ಹೆಲ್ಪ್ ನ ತಗೊಂಡು ಎದ್ದೇಳ್ತಾ ಇರ್ತಾರೆ. ಆಗ ಶೀಲ್ಡ್ ಅಲ್ಲಿ ಇದ್ದಾಗ ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಹೊಡೆದಿದ್ರಲ್ಲ, ಅದೇ ಪೊಸಿಷನ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್
ಫ್ರೀಕಿನ್ ರಾಲೆನ್ಸ್ ಅವರು ಇರ್ತಾರೆ. ಅಂಡ್ ಅದನ್ನ ಗಮನಿಸಿದಂತಹ ನಮ್ಮ ಪಾಲ್ ಹೆಮನ್ ಅವರು ರೋಮನ್ ರೈನ್ಸ್ ಅವ್ರಿಗೆ ಹೇಳ್ತಾರೆ, ಟ್ರೈಬಲ್ ಚೀಫ್ ನೋಡಿ, ಈಗ ನಿಮ್ಮ ಬಳಿ ಅವಕಾಶ ಇದೆ, ಈಗ ಇದೆಲ್ಲದೂ ಕೂಡ ನಿಮ್ದು, ಈಗ ನೀವು ರಿವೆಂಜ್ ನ ತೀರಿಸ್ಕೋಬಹುದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಸತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ನೋಡಿ ಅವ್ರ ಮೇಲೆ ಇನ್ನೇನು ಅಟ್ಯಾಕ್ ಮಾಡಬೇಕು, ಇಲ್ಲಿ ನಮ್ಮ ಪಾಲ್ ಹೆಮನ್ ಅವರು ಇನ್ನ ಒಂದು ಟ್ವಿಸ್ಟ್ ನ ತಗೊಂಡು ಬರ್ತಾರೆ. ಬದಲಿಗೆ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಇಡೀ ಕ್ರೌಡ್ ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಡುತ್ತೆ. ರೋಮನ್ ರೈನ್ಸ್ ಅವರಿಗೆ ಲೋ ಬ್ಲೋನ ಕನೆಕ್ಟ್ ಮಾಡಿ ಆ ಒಂದು ಸ್ಟೀಲ್ ಚೇರ್ ನ ತಗೊಂಡೋಗಿ ಪಾಲ್ ಹೆಮನ್ ಅವರು ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಕೈಗೆ ಕೊಡ್ತಾರೆ. ಅಂಡ್ ಹೋಗಿ ರಿಂಗ್ ಕಾರ್ನರ್ ಅಲ್ಲಿ ಕೂತ್ಕೊಬಿಡ್ತಾರೆ. ಆ ಒಂದು ಸ್ಟೀಲ್ ಚೇರ್ ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವ್ರಿಗೊಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ವಿನ್ ಆಗಿದ್ದಾರೆ. ಸೊ ಇದೆಲ್ಲದೂ ಕೂಡ ಮೊದಲೇ ಪ್ಲಾನ್ ಆಗಿತ್ತು. ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ನಗಾಡ್ತಾ ಇದ್ರು ಪಾಲ್ ಹೆಮನ್ ಅವರು ಅವ್ರ ಜೊತೆ ಬಂದಾಗ. ಅಂಡ್ ಇದಾದ್ಮೇಲೆ ಇವರಿಬ್ರು ಕೂಡ ನಿಂತ್ಕೊಂಡು ಪೋಸ್ ನ ಕೊಡ್ತಾರೆ. ಅಂಡ್ ಫೈನಲಿ ನಮ್ಮ ಪಾಲ್ ಹೆಮನ್ ಅವರು ಸತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಜಾಯ್ನ್ ಆಗಿದ್ದಾರೆ. ಐ ಥಿಂಕ್ ನನಗೆ ಎಲ್ಲಾ ಪ್ರೆಡಿಕ್ಷನ್ ಕೂಡ ನಿಜ ಆಗಿದೆ ಅಂತ ಅನ್ಕೋತೀನಿ. ಯಾವ್ದಾದ್ರು ಸುಳ್ಳಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ. ಏನೇ ಆಗ್ಲಿ ಗೈಸ್, ಎಂಡಿಂಗ್ ಸೀಕ್ವೆನ್ಸ್ ಗಳು ಮಾತ್ರ ಆಸಮ್ ಆಗಿತ್ತು. ನಮ್ಮ ಪಾಲ್ ಹೆಮನ್ ಅವರು CM ಪಂಕ್ ಅವರಿಗೆ ಮೋಸ ಮಾಡಿ, ಕಡೆದಾಗಿ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಮೋಸ ಮಾಡಿ ಫೈನಲಿ ಸತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಜಾಯ್ನ್ ಆಗಿದ್ದಾರೆ. ನಿಜವಾಗ್ಲೂ ರಸಲ್ ಮೇನಿಯಾ ಮೈನ್ ಇವೆಂಟ್ ಮಾತ್ರ ಚಿಂದಿ ಚಿತ್ರಾನ್ನ ಆಯಿತು. ಆಬ್ಸಲ್ಯೂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ನಿಸ್ತು ಈ ಒಂದು ಮೈನ್ ಇವೆಂಟ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.